ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕಾದಿದೆಯಾ? ಯಾಕೆ ಈ ಪ್ರಶ್ನೆ ಉದ್ಭವಿಸ್ತಾ ಇದೆ ಅಂತಂದ್ರೆ, ಅಲ್ಲಿ SDPI ಕಾಂಗ್ರೆಸ್ ಗೆಲುವಿಗೆ ಕಂಟಕವಾಗುವಂತ ಸಾಧ್ಯತೆಗಳಿದೆ ಎನ್ನುವಂತ ವರ್ತಮಾನ ಬರ್ತಾ ಇದೆ. ಈಗ ಚುನಾವಣೆ ಮುಗಿದಿದೆ, ಮತದಾನ ಮುಗಿದಿದೆ. ಇದು ಒಂದು ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್. ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಅಥವಾ ವಿಶ್ಲೇಷಣೆಗಳ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ SDPI ಸಮಸ್ಯೆ ಆಗುವ ರೀತಿಯಲ್ಲಿ ಇದೆ. ಯಾಕೆ ಅಂದರೆ, ಕಾಂಗ್ರೆಸ್ ನಾಯಕರು SDPIನ ಬಹಳ ಅಂಡರ್ಎಸ್ಟಿಮೇಟ್ ಮಾಡಿದ್ರು ಅಂತ ಅನಿಸುತ್ತೆ. SDPI ಎಷ್ಟು ಮಹಾ ವೋಟ್ ತೊಗೊಂಡ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಆದರೆ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ. SDPI ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದ್ದಾವೆ, ಅದನ್ನು ಮುಂದೆ ಹೇಳ್ತೀನಿ. ಸೊ SDPI ಹೆಚ್ಚು ಮತಗಳನ್ನು ತೆಗೆದುಕೊಳ್ಳೋದ್ರಿಂದ ಕಾಂಗ್ರೆಸ್ ಸೋಲುವ ಸಾಧ್ಯತೆ ಜಾಸ್ತಿ ಅನ್ನುವಂಥ ಮಾಹಿತಿಗಳು ಈಗ ಬರ್ತಿದ್ದಾವೆ. ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಮುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ನಿಮಗೆ ಗೊತ್ತೇ ಇದೆ ಏನೇನು ಬೆಳವಣಿಗೆ ಆಯಿತು ದಾವಣಗೆರೆಯಲ್ಲಿ ಅಂತ. ಅಲ್ಲಿ ಟಿಕೆಟ್ ತೆಗೆದುಕೊಳ್ಳುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಕುಟುಂಬ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ಟಿಕೆಟನ್ನು ತೆಗೆದುಕೊಂಡಿತ್ತು. ಆ ಕಾರಣಕ್ಕೆ ಮುಸ್ಲಿಂ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ಮುನಿಸನ್ನು ಮಾಡಿಕೊಂಡಿದ್ರು. ಆ ಕಾರಣಕ್ಕೆ ಮುಸ್ಲಿಂ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಪಾಠ ಕಲಿಸಲೇಬೇಕು ಅಂತ ತೀರ್ಮಾನ ಮಾಡಿದರು. ಆಮೇಲೆ ಒಂದಷ್ಟು ಪ್ಯಾಚಪ್ ಮಾಡುವಂಥ ಕೆಲಸಗಳು ಆದವು. ರಾಜ್ಯ ಕಾಂಗ್ರೆಸ್ ನಾಯಕರು ಅಂದರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇವರೆಲ್ಲ ಹೋಗಿ ಹೆಚ್ಚು ದಿನ ಅಲ್ಲಿ ಪ್ರಚಾರ ಮಾಡಿದರು. ಮತ್ತು ಮುಸ್ಲಿಂ ನಾಯಕರನ್ನ ಅಲ್ಲಿ ಡೆಪ್ಯೂಟ್ ಮಾಡಿ, ನೀವು ಪ್ರತಿ ವಾರ್ಡ್ಗಳಲ್ಲಿ ನಿಗಾ ಇಡಬೇಕು, ಹೆಚ್ಚು ಸಂಖ್ಯೆಯಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ಸಿಗೆ ಬರೋ ರೀತಿಯಲ್ಲಿ ನೋಡ್ಕೊಳ್ಬೇಕು, ಮತ್ತು ಮುಸ್ಲಿಂ ಸಮುದಾಯದವರು ಮತದಾನಕ್ಕೆ ಬರದೇ ಇರುವಂಥ ಸಾಧ್ಯತೆ ಇರುತ್ತೆ. ಅವರು ಮತಗಟ್ಟೆಗೆ ಬರಬೇಕು, ಮತದಾನ ಮಾಡಬೇಕು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಬೇಕು ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ಅಂಥೇಳಿ ಒಂದಷ್ಟು ಎಫರ್ಟನ್ನು ಹಾಕಿದರು. ಇದೆಲ್ಲಕ್ಕೂ ಮೀರಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಈ ಶಾಮನೂರು ಶಿವಶಂಕರಪ್ಪ ಅವರ ಮಗ ಸಚಿವ SS ಮಲ್ಲಿಕಾರ್ಜುನ್ ನಡುವೆ ಒಂದು ಸಮಸ್ಯೆ ಶುರುವಾಗಿತ್ತು. ಏನಂತಂದರೆ, ಜಮೀರ್ ಅಲ್ಲಿಗೆ ಹೋದಾಗ ಇವ್ರು ಯಾರು ಇಲ್ಲಿಗೆ ಬರಲಿಕ್ಕೆ ಅಂತ ಕೇಳಿದರು. ಆಮೇಲೆ ಅವರು ಚುನಾವಣಾ ಪ್ರಚಾರಕ್ಕೆ ಬರಬೇಡ ಅಂತ ಹೇಳಿದರು. ಸೊ ಇದರಿಂದಾಗಿ ಜಮೀರ್ ಮುನಿಸ್ಕೊಂಡಿದ್ರು. ಕಡೇ ದಿನದವರೆಗೂ ಅಲ್ಲಿ ಪ್ರಚಾರಕ್ಕೆ ಹೋಗಿರಲಿಲ್ಲ. ಈಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ಇದೇ ಸಚಿವ ಜಮೀರ್ ಅಹಮದ್ ಖಾನ್ ಮುನಿಸ್ಕೊಂಡ ಕಾರಣಕ್ಕೆ ಆ ಮುನಿದ ಮತಗಳು SDPI ಕಡೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹೋಗಿವೆ ಅಂತ. ಇನ್ನೊಂದು ಮಾತಿದೆ, ಅದಕ್ಕೆ ಆಮೇಲೆ ಹೇಳ್ತೀನಿ ಅಂದಿದ್ದು. ಏನು ಗೊತ್ತಾ? ಕಾಂಗ್ರೆಸ್ನ ಪ್ರಭಾವಿ ಮುಸ್ಲಿಂ ನಾಯಕರೊಬ್ಬರು SDPIಗೆ ಫಂಡ್ ಮಾಡಿದ್ದಾರೆ ಅಂತ ಖಚಿತವಾದಂಥ ಮಾಹಿತಿ ಅಲ್ಲ ಇದು. ಹಂಗಾಗಿ ಅವ್ರ ಹೆಸರು ಹೇಳ್ತಿಲ್ಲ ನಾನು. ಅವ್ರ ಹೆಸರೇನು ಅಂತ ನಂಗೆ ಗೊತ್ತಿದೆ, ಆದರೆ ದಾಖಲೆಗಳಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಅದನ್ನು ಹೇಳ್ತಿಲ್ಲ. ಒಂದು, ಈ ರೀತಿ ಕಾಂಗ್ರೆಸ್ನ ಒಳಗಿರುವಂಥವರೇ ಯಾರೋ SDPIಗೆ ಫಂಡ್ ಮಾಡಿರೋದ್ರಿಂದ, ಅಲ್ಲಿನ ಮುಸ್ಲಿಂ ಸಮುದಾಯವನ್ನು ಸರಿಯಾಗಿ ಮನವೊಲಿಸ್ಕೊಳ್ದೇ ಇರೋದ್ರಿಂದ, ನಾನು ಆಗಲೇ ಹೇಳಿದ್ನಲ್ಲ, ಜಮೀರ್ ಅಹಮದ್ ಖಾನ್ ಅವ್ರನ್ನ ಕಡೇ ದಿನದವರೆಗೂ ಯಾಕೆ ಬಿಟ್ಟರು? ಮೊದಲೇ ಅವ್ರನ್ನ ಕರೆಸುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸೊ ಇವೆಲ್ಲವೂ ಕಾರಣಗಳಿಂದಾಗಿ SDPI ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಳ್ಳುತ್ತೆ ಅಂಥೇಳಿ ಹೇಳಲಾಗ್ತಿದೆ. ಮತ್ತು ಇನ್ನೊಂದು ನೋಡಿ, SDPI ವಿಷಯದಲ್ಲಿ SDPI ಇಲ್ಲಿವರೆಗೂ ದಕ್ಷಿಣ ಕನ್ನಡದಲ್ಲಿತ್ತು, ಕೋಸ್ಟಲಲ್ಲಿತ್ತು, ಸ್ವಲ್ಪ ಮೈಸೂರಿನಲ್ಲಿತ್ತು, ಬೆಂಗಳೂರಿನಲ್ಲಿತ್ತು. ಅಲ್ಲಲ್ಲಿ ಕಾಂಗ್ರೆಸ್ ಓಟ್ಗಳನ್ನು ಅವರು ಸ್ಪ್ಲಿಟ್ ಮಾಡ್ತಾಯಿದ್ರು, ಕಾಂಗ್ರೆಸ್ ಸೋಲಿಗೆ ಕಾರಣ ಆಗ್ತಾಯಿದ್ರು. ಫಸ್ಟ್ ಟೈಮ್ ಮಧ್ಯ ಕರ್ನಾಟಕ ಭಾಗಕ್ಕೆ ಅವರು ಬಂದಿದ್ದಾರೆ. SDPI ದಾವಣಗೆರೆಯಲ್ಲಿ ಏನಾದರೂ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ ಸೋಲಿಗೆ ಕಾರಣ ಆಯಿತು ಅಂತ ಅಂದ್ಕೊಳ್ಳಿ, ಡೆಫಿನೆಟ್ಲಿ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಸ್ಯೆ ಆಗುತ್ತೆ. ಎಲ್ಲೆಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕವೋ ಅಲ್ಲೆಲ್ಲ SDPI ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕವಾಗುವಂಥ ಸಾಧ್ಯತೆಗಳು ಇರ್ತವೆ. ಅಂಥದ್ದೊಂದು ಅನಾಹುತವನ್ನು ಕಾಂಗ್ರೆಸ್ ನಾಯಕರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾನು ಯಾಕೆ ಕಾಂಗ್ರೆಸ್ ನಾಯಕರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತಂದರೆ, ದಾವಣಗೆರೆ ವಿಷಯದಲ್ಲಿ ಅವರು ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ.
ಸೊ ಹಾಗಾಗಿ ಎಸ್ ಡಿ ಪಿ ಐ ಅಲ್ಲಿ ಕಣಕ್ಕೆ ಬಂತು. ಎಸ್ ಡಿ ಪಿ ಐ ಲಾಸ್ಟ್ ಟೈಮು ಇತ್ತು, ಆದರೆ ಅವ್ರಿಗೇನು ಸಪೋರ್ಟ್ ಇರಲಿಲ್ಲ. ಎಸ್ ಡಿ ಪಿ ಐ ಕಳೆದ ಬಾರಿ, ಅದಕ್ಕಿಂತ ಹಿಂದೆ ದಾವಣಗೆರೆಯಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಕೆಲವು ಕ್ಷೇತ್ರಗಳಲ್ಲೂ ಕೂಡ ಕಂಟೆಸ್ಟ್ ಮಾಡಿತ್ತು. ಆದರೆ ಅಷ್ಟು ಮಾನ್ಯತೆ ಇರಲಿಲ್ಲ. ಎಸ್ ಡಿ ಪಿ ಐ ಅಂದರೆ ಯಾರಿಗೂ ಗೊತ್ತೂ ಇರಲಿಲ್ಲ. ಎಸ್ ಡಿ ಪಿ ಐ ಮೂಲಕ ಕಾಂಗ್ರೆಸ್ ಸೋಲಿಸ್ಬೋದು ಅನ್ನೋಂಥದ್ದು ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿರಲಿಲ್ಲ. ಈಗ ಅದೇನಾದರೂ ಗೊತ್ತಾದರೆ ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕು ಅಂತ ಅನಿಸುತ್ತೋ ಮುಸ್ಲಿಂ ಸಮುದಾಯಕ್ಕೆ, ಡೆಫಿನೆಟ್ಲಿ ಅಲ್ಲಲ್ಲಿ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಕೂಡ ಮುಸ್ಲಿಂ ಸಮುದಾಯವನ್ನು ಬಳಸಿ ಬಿಸಾಡುವಂಥ ಕೆಲಸ ಮಾಡ್ತಿದೆಯಲ್ಲ, ಸೊ ಅದಕ್ಕೆ ಅವರು ಆ ರೀತಿ ಮಾಡಲೇಬೇಕಾಗತ್ತೆ. ನಾನು ಎಸ್ ಡಿ ಪಿ ಐ ಸಪೋರ್ಟ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ಆದರೆ ಎಸ್ ಡಿ ಪಿ ಐ ಮೂಲಕ ಕಾಂಗ್ರೆಸ್ಗೆ ಇಲ್ಲಿ ಸಮಸ್ಯೆ ಆಗ್ಬೋದು ಅನ್ನುವಂಥ ಖಚಿತ ಮಾಹಿತಿಗಳೇನು ಬರ್ತಿದಾವಲ್ಲ, ಅದನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಕಾಂಗ್ರೆಸ್ ಸೋತ್ರೆ ದಾವಣಗೆರೆನಲ್ಲಿ ಅದಕ್ಕೆ ಎಸ್ ಡಿ ಪಿ ಐನೇ ಕಾರಣ ಎನ್ನುವಂಥ ಪರಿಸ್ಥಿತಿ ಇದೆಯಂತೆ. ಸ್ವಲ್ಪ ನಂಬಲಿಕ್ಕೆ ಕಷ್ಟ ಅಂತ ಅನ್ನಿಸ್ತು ನನಗೂ. ಆದರೆ ಕ್ರಾಸ್ ಚೆಕ್ ಮಾಡಿಕೊಂಡಾಗ ಹೌದು ಹೌದು ಅನ್ನುವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಅದರಿಂದಾಗಿ ಈ ವಿಡಿಯೋವನ್ನು ಮಾಡಿದೆ. ವಿಡಿಯೋ ಇಷ್ಟ ಆದರೆ ಬುಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.